ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲಕಲೆಗೆ ಬೆಲ್ಲದ ಹೆಸರು ಸಕ್ಕರೆಯ ಮೊಳಲು ತವರಾಜನ ಮನೆ ತೆರೆಯಂತೆ ಆಚೆಯ ಬಸವಜನರು ಬೇರೆ ಬಾವಿಯ ಕೂಡಿ ಉಪ್ಪ ನೀರನ್ನುಂಡುವನ ವಿಧಿಯಂತಾಯಿತು ಎನ್ನಬಹುದು. ಕೂಡಲ ಸಂಗಮದೇವ ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಮಂದರಿಸಿದರು. ವೀರ ವಿರಾಟಿ ಕನಕಮಾದೇವಿ ತಾಯಿಯನ್ನ ಹನುಮಂತರಿಸಿದರು. ಪರಮದಾಸೋಗಿ ಚಿತ್ತನೆ ಶ್ರೀ ವಿಜಯ ಮಹಾದೇಶ್ವರರನ್ನು ಬಸವ ಸ್ವರೂಪರು ಮಹಾಂತ ಜೋಳಿಗೆ ಶಿಲ್ಪಿಗಳಾದ ಮಹಾಂತಪ್ಪರ ಚೇತನರು ಮಾತೃದೇವಿಯಾದ ಗುರುಮಾಂತಪ್ಪರ ಶ್ರೀಚಂದ್ರನಿಗೆ ವಹಿಸಿ ಈ ಎಲ್ಲರೂ ಎಲ್ಲ ಶರಣೆ ತಾಯಿಯರಿಗೆ ಹಾಗೂ ಸಹೋದರರಿಗೆ ಎಲ್ಲರಿಗೂ ಶರಣ. ನಮ್ಮ ದೊಡ್ಡಪ್ಪವರು ಹೇಳುವುದ ಬಸವ ತತ್ವ ಹೇಳಿದೆಯಲ್ಲ, ಅದು ವೀರದಿಂದಲೇ ಬಸವ. ನಾವು ಸ್ವತಂತ್ರವಾಗಿ ಬಸವ ತತ್ವವನ್ನ ಆಚರಣೆಗೆ ಬಳಸಬೇಕಾಗಿದೆ. ಬಸವ ತತ್ವ ಆಚರಣೆಗೆ ತರುವಾಗ ಮೂಢ ಸಂಪ್ರದಾಯವಾದಿಗಳಿಂದ ವಿರೋಧ ಬರುವುದು ಸಹಜ. ಅದನ್ನು ಬಸವ ಪ್ರಸಾದವನ್ನು ಸ್ವೀಕರಿಸಬೇಕು. ಸ್ತುತಿ ನಿಂದೆಗಳಿಗೆ ಕುಗ್ಗದೆ ಸಮಾಧಾನದಿಂದ ಉನ್ನತಿಯಿಂದ ಬಸವ ತತ್ವವನ್ನ ಅನುಷ್ಠಾನ ಪ್ರಸಾರ ಮತ್ತು ಪ್ರಚಾರವನ್ನು ಕೈಗೊಳ್ಳಬೇಕಾಗಿದೆ. ನಾವೆಲ್ಲ ವಿಶ್ವಮಾನ್ಯ ಬಸವ ತತ್ವ ಅರಿತು ಆಚರಿಸೋಣ. ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ಸತ್ಯಕ್ಕಿಂತ ಆಚರಣೆ ಶ್ರೇಷ್ಠ. ನಾವೆಲ್ಲ ಬಸವ ಸಂತಾನ ಎಂಬ ಅಭಿಮಾನ ನಿರಂತರವಾಗಿರಲಿ ಎಂದು ಹೇಳಿ ದೊಡ್ಡವರು ಹೇಳಿದ್ದಾರೆ. ಅವರ ಒಂದು ನುಡಿಗಳಂತೆ ಇವತ್ತು ನಾವು ನಮ್ಮ ಮುಂದೆ ಏನು ಪ್ರಸ್ತುತಪಡಿಸಲಿಕ್ಕೆ ಹೊಂದಿದ್ದೀವಿ ಅಂತಂದ್ರೆ ನೋಡಿ, ಮಕ್ಕಳುಗಳಂತ ತಾಯಿಗೆ ಎಷ್ಟು ಗುರುತಿಂದ ಇವತ್ತು ಒಂದು ಬಸವ ತತ್ವದಲ್ಲಿ ಇರುವಂತಹ ಸಂಸ್ಕಾರವನ್ನು ನಿಜಾಚರಣೆಯ ಮೂಲಕ ಹೆಸರಿಡುವುದು, ನಾಮಕರಣವನ್ನು ಹೇಗೆ ಮಾಡುವುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಅವರು ನಮ್ಮ ಮುಂದೆ ತೋರಿಸ್ಕೊಡ್ತಾರೆ. ಇದೀಗ ಹೆಸರಿಡುವಂತಹ ಕಾರ್ಯಕ್ರಮ ಅದು ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನ ತಮ್ಮ ಮುಂದೆ ಶರಣೆ ರಾಮಮಾಂಗಿಯವರು, ಶರಣೆ ಸುವರ್ಣಕ ವಂಶಿಕೆಯವರು ಮತ್ತು ವಚನಮೂರ್ತಿಯಾಗಿ ಶರಣೆ ಚಕ್ಕ ಶಿವಲ್ ಅವರು ಮತ್ತು ಪ್ರತಿಭಾ ಅಯ್ಯಗಾಮಿಯವರು, ಅದೇ ರೀತಿ ಈ ಒಂದು ಕಾನ್ಸೆಪ್ಟ್ ಒಳಗ ಮನೆಯ ಹೆಣ್ಣು ಮಕ್ಕಳಾಗಿ ವಿಶೇಷ ಪಾತ್ರದಲ್ಲಿ ಅವರು ಶರಣೆ ಸವಿತಾ ವಂಶಿಕೆಯವರು ಮತ್ತು ನಮ್ಮ ಅಕ್ಕವರಾದಂಥ ಶರಣೆ ಅಕ್ಕಮಹಳೆ ವಂಶಿಕೆ ಅಕ್ಕಮಕ್ಕವರು ಎಷ್ಟು ಹುರುಪಿನಲ್ಲಿ ಅಂದ್ರೆ ನೀವು ಸಮಾಧಾನದಿಂದ ನೋಡಬೇಕಂತ ನಮ್ಮೆಲ್ಲರಿಗೆ ಅಂತ ಹೇಳ್ಬೋದು. ಈಗ ನಾಮಕರಣದ ಒಂದು ವಿಷಯ ತಾಂಬುದು. ಯಾಕೆ ಮಗು ಅಳ್ತಾಯಿದೆ ಅಲ್ಲ, ಅದು ಮಟ್ಟಿಗೆ ಅಡಿನ ನಾನು ಅಡಿಗ್ರಿ ನನಗೆದಲೇ ಮಕ್ಕಳಿರಲುವ ಮನೆ ತುಂಬ ಮಕ್ಕಳಿರಲುವ ಮನೆ ಅಣ್ಣ ನೆಗೆದಿರುವ ಆರಾಮದಿರಿ ಆರಾಮದಿರಿ ನೀವು ಆರಾಮದಿರ ಏನು ಅಡ್ಡ ಆಗ್ತದೆ ಏನಂತೀರಪ್ಪ ಅಡ್ಡ ಆಗ್ತದೆ ಅದ್ಯಾಗಳು ಎಷ್ಟು ಕುಲು ಕುಲು ನೋಡ್ರಪ್ಪ ಅವ ಮತ್ತೆ ಏನ ಹೆಸರು ಮತ್ತ ಹೆಸರು ಇಡೋದು ಪಂಚಾಯತ್ ತಗ್ಸಿರಿ ಫೋಟೋ ತಗ್ಸಿರಿ ಐನ ಹಂಗೆ ಕೇಳಿರಿ ಎಂತ ಹಾಕ್ಬೇಕಂತ ಮಾಡಿರಿ. ಮತ್ತೆ ಚಲೋ ಹೋಗ್ತದಾಗ ಹೆಸರಿಲ್ಲ ನಾಳೆ ಜೀವನದಾಗ ಎಲ್ಲ ನಮ್ಮ ಹೆಸರಿಗೆ ಏನು ಹೇಳ್ತೀರಿ ಅದಕ್ಕೆ? ಇಲ್ಲವಾ ನಾವು ಬಸವ ತತ್ವದ ಪ್ರಕಾರ ಹೆಸರು ಬೇಕಂತ ಮಾಡಿದ್ವಿ. ಅದಕ್ಕೆ ಈಗ ಬಸವ ತತ್ವದ ಪ್ರಕಾರ ನಾವು ಹೆಸರು ಯಾವ ಪಂಚಾಂಗ ಮುಹೂರ್ತ ಯಾವುದು ನಾವು ನೋಡೋದಿಲ್ಲ. ನಾನು ಹೇಳಿದಾಗ ಮಾಡೋದು ಹೌದ್ರಿ. ಹಂಗಾರೆ ಬಸವ ತತ್ವ ಅಂದ್ರೆ ನಮ್ಗೆ ಮಾಹಿತಿ ಇಲ್ಲ, ತಿಳಿಸ್ಕೊಡ್ರಿ. ಈಗ ನೋಡ್ರಿ, ಬಸವ ತತ್ವ ಅಂದ್ರೆ ಹೆಣ್ಮಕ್ಳದ್ದು ನಾವು ಹೋಗ್ತೀವಿ, ನಮ್ಮ ಮಕ್ಕಳುಗಳದ್ದು ಬಂದು ಅವರೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ. ಆಯ್ತು, ನಾವು ಕೇಳಬೇಕಂತ ಹೇಗೆ ಅಂತಾರ
ನೀರು ಕೊಡುವ ಅವ್ರಿಗೆ ನೀರು ಕೊಡೋದು ನೀರು ಬಂದ ನೀರಿನ ಹೇಳ್ಬೇಕಾರೆ ನನ್ನ ಗಾಡ ನೀವು ನನ್ನ ನೆನಪು ಮಾಡ್ಕೊಂಡ್ರಿ ಈಗ ನಾವು ಅಕ್ಕನ ಒಳಗವರು ಒಂದು ಹೆಸರು ಬೇಕಂತೇಳಿ ನಮ್ಮ ಮನಸ್ಸಿಗೆ ಎಲ್ಲ ಬಂದವರು ಅವ್ರಿಗೆ ನೀವೆಲ್ಲ ತಿಳಿಸ್ಕೊಡುವ ಅಕ್ಕಗಳನ್ನು ಬಂದು ನಮ್ಮ ಮಗಳ ಹೆಸರಿಟ್ಟು ಅವ್ರಿಗೆಲ್ಲ ತಿಳಿಸ್ಕೊಡುವ ಅಲ್ಲಿ ಅದನ್ನ ತಿಳಿಸ್ಕೊಡ್ಬೇಕಂತಲೇ ನಾವು ನಮ್ಮ ಮಠದೊಳಗ ಅಕ್ಕಗಳಾಗೈತಿ ಅದು ಒಂದು ದುಃಖ ಇರಲಿ ನಾವೆಲ್ಲರೂ ಅಕ್ಕಗಳನ್ನು ತಿಳಿಸಿ ಸಾಕು ನಾವು ಚಿಂತೆನೂ ಮಾಡಕ್ ಹೋಗ್ಬಾರ್ದು ನಾವೆಲ್ಲರೂ ಬಂದು ಹೆಸರು ಕಾರ್ಯಕ್ರಮದ ಅತ್ಯಂತ ಸುಂದರವಾಗಿ ನಾವು ನೆರವೇರಿಸ್ಕೊಡ್ತೀವಿ ವಚನ ಮೂರ್ತಿಗಳನ್ನು ಬರ್ತಾರ್ರಿ ಅವರು ನೀವೇನು ಚಿಂತೆ ಮಾಡಕ್ ಹೋಗ್ಬಾರ್ದು ಎಲ್ಲ ಅವರ ನಡೆಸ್ಕೊಡ್ತಾರೆ ಆದ್ರಿ ಬರ್ತೀವಿ ನಾವು ಕರ್ಕೊಂಡ್ ಬರ್ತೀವಿ ನೋಡ್ರಿ ಮತ್ತೆ ಸುಂದರ ಪ್ರಕಾರ ಇರ್ತಾರಂತ ಮತ್ತೆ ಹಂಗೆ ನಾವು ನೋಡೋದಂತ ಮತ್ತೆ ಅದ್ರಾಗ ನಾವು ಮಾಡಕ್ ಬರ್ತೈತಿ ಕಲ್ಯಾಣ ಬರ್ತೈತಿ ಏನಂತೀರಿ ಮತ್ತೆ ಅವಾಗ ಹೆಣ್ಮಕ್ಳ ಹೆಸರು ಇಡಾಕ್ ಬಂದಿವಂದ್ರೆ ತವ್ರ ಮನೆ ಬಾಂಧವ್ಯ ಉಳಿಲಿ ಅಂತೇಳಿ ನಾವು ಹೆಸರು ಇಡಾಕ್ ಬಂದಿವಿ ಹೆಸರಿಡುವಲ್ಲಿ ಇದೆಲ್ಲ ಒಂದು ವಿಷಯ ಈಗ ನಾವು ಮನವೇ ಗೌರವಿಸ್ತೀವಿ ಅದೇ ಈಗ ಬಸವಣ್ಣ ಬಾಲ್ಯ ಏನಪ್ಪ ಬಸವಣ್ಣ ಮಾತಿಲ್ಲ ವಚನ ಮೂರ್ತಿಗಳಲ್ಲಿ ಇವರೇ ಎಲ್ಲ ಹೆಸರಿಡುವುದನ್ನ ನೆರವೇರಿಸ್ಕೊಳ್ತಾರೆ ಎಲ್ಲ ತಯಾರು ಮಾಡ್ಕೊಂಡಿಲ್ವಾ ಈಗ ಮೊದಲಿಗೆ ನಾವೇನಂದ್ರೆ ಬಂದ ಹೆಸರಿಡುವ ಕಾರ್ಯಕ್ರಮಕ್ಕೆ ಈಗ ಅತಿಥಿಗಳನ್ನು ಬಂದರು ತಾವು ಎಲ್ಲರೂ ಬಂದಿದ್ದೀವಿ ಅದನ್ನ ಅವ್ರು ಮೊದಲಿಗೆ ಈಗ ತಮ್ಮೆಲ್ಲ ಬರಮಾಡ್ಕೊಳ್ಬೇಕಾಗತ್ತ ಈಗ ಮತ ವಚನ ಮೊದಲಿಗೆ ಏನಾಗ್ತದಂದ್ರೆ ವಚನ ಪ್ರಾರ್ಥನೆ ಮಾಡ್ಬೇಕಾಗತ್ತ ಸ್ವಾಗತವನ್ನ ಮಾಡ್ಬೇಕಾಗತ್ತ ಅದೇ ರೀತಿ ಒಬ್ಬ ಅನುಭವಿಗಳಿಂದ ಅನುಭವವನ್ನು ಕೂಡ ಮಾಡಿಸ್ಬೇಕಾಗ್ತದೆ ತದನಂತರದನ್ನ ನಾವು ಇಲ್ಲಿ ತೋರ್ಪಡಿಸಾಕತ್ತೀವಿ ಯಾಕಂದ್ರೆ ಈಗಾಗಲೇ ಎಲ್ಲ ಅನುಭವ ಆಗೈತಿ ಸ್ವಾಗತ ಆಗೈತಿ ವಚನ ಪ್ರಾರ್ಥನೆ ಮುಗಿದದ ಈಗ ನಾವು ಮೊದಲಿಗೆ ಬಸವೋದಕವನ್ನ ಮಗುವಿಗೆ ಮತ್ತು ತಾಯಿಗೆ ಮಾಡಿಸುವುದು ಬಸವೋದಕದ ವಚನವನ್ನು ಹೇಳಬೇಕು ಅದಕ್ಕೂ ಪೂರ್ವದೊಳಗ ಅಕ್ಕನ ಮಳೆಗಳ ತಾಯಿಯರಿಗೆ ಬಂದಿರ್ತಾರಲ್ಲ ಮನೆಗೆ ಅವರು ವಚನ ಮೂರ್ತಿಗಳಿಗೆ ಗೌರವವನ್ನು ಅರ್ಪಿಸುವುದಕ್ಕೋಸ್ಕರ ಮನೆಯವರು ಅವರನ್ನ ಬರಮಾಡ್ಕೊಳ್ಬೇಕು ಮೊದಲಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಬಸವೋದಕವನ್ನ ಮಗುವಿಗೆ ಮತ್ತು ತಾಯಿಗೆ ವಚನ ಮೂರ್ತಿಗಳು ಬಸವೋದಕವನ್ನ ಸಿಂಪಡಿಸಬೇಕು ಅದಕ್ಕೂ ಪೂರ್ವದೊಳಗ ಆ ಒಂದು ವಚನವನ್ನ ಹೇಳಬೇಕು ಬಹುನದಿಯ ಸ್ನಾನದ ಫಲವು ಶ್ರೇಷ್ಠ ಸಪ್ತ ಸಾಗರದ ಜಳಗದ ಫಲವು ಅಷ್ಟಾಶಸ್ತಿ ಕೋಟಿ ತೀರ್ಥಯಾತ್ರೆಯ ಮಾಡಿ ಮಿಂದು ಮಡಿಯುಟ್ಟ ಫಲವು ಇಷ್ಟ ಗುರುಲಿಂಗ ಚಂದ್ರಮನ ಶ್ರೀಚರಣ ಪುಷ್ಟದಿಂದೊಗೆದ ಜಲಗಿಂದು ಸಾಸಿನ ಭಾಗದಷ್ಟಕ್ಕೆ ಎಡೆಯಿಲ್ಲದ ಫಲವೆಂಬ ಶುಭಿ ಸಾರುತ್ತಿದೆ ಜಗದೊಳು ಬಸವೋದಕ ಸಿಂಪಡಣೆಯ ನಂತರ ವಿಭೂತಿ ಧಾರಣೆ ಅಯ್ಯಾಯನಿಗೆ ವಿಭೂತಿಯೇ ಮನೆ ದೈವ ಅಯ್ಯಾಯನಿಗೆ ವಿಭೂತಿಯೇ ಕುಲದೈವ ಅಯ್ಯಾಯನಿಗೆ ವಿಭೂತಿಯೇ ಸರ್ವಕಾರಣ ಅಯ್ಯಾಯನಿಗೆ ವಿಭೂತಿಯೇ ಸರ್ವಸಿದ್ಧಿ ಅಯ್ಯಾಯನಿಗೆ ವಿಭೂತಿಯೇ ಸರ್ವವಶ್ಯ ಅಯ್ಯ ಕೂಡಲ ಚಂದ್ರ ಸಂಗಮದೇ
ಬಸವೋದಕ ಸಿಂಪರಣೆ, ತದನಂತರದಲ್ಲಿ ವಿಭೂತಿಧಾರಣೆ. ಈಗ ಲಿಂಗಮಜ್ಜನ ಅಂದ್ರೆ ಲಿಂಗಾಯತ ಧರ್ಮದಲ್ಲಿ ನಾವು ಏನ್ ಮಾಡ್ತೀವಿ, ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಅಂತಂದ್ರೆ 8 ತಿಂಗಳಲ್ಲಿ ಆ ಒಂದು ಶಿಶುವಿಗೆ ಗುರುವಿನ ಮೂಲಕ ಲಿಂಗಧಾರಣ ಸಂಸ್ಕಾರವನ್ನು ಮಾಡಲಾಗ್ತದೆ. ಅಂದ್ರೆ ಇದು ವಿಶೇಷವಾದಂತಹ ಸಂಸ್ಕಾರ ಇದೆ. ಇದು ಮತ್ತೊಂದು ಧರ್ಮದಲ್ಲಿ ಎಲ್ಲಿಯೂ ಸಿಗಲಿಲ್ಲ ನಮಗೆ. ಯಾಕಂದ್ರೆ 8ನೇ ತಿಂಗಳೊಳಗಿನ ಆ ಸಂಸ್ಕಾರವನ್ನು ಪಡೆದುಕೊಂಡು ಆ ಮಗು ಹುಟ್ಟುತ್ತಿ. ಇದನ್ನ ನಮಗ ವಿಶ್ವಗುರು ಬಸವಣ್ಣನವರು ನೀಡಿದ ಒಂದು ವಿಶೇಷ ಕೊಡುಗೆ ಅಂತ ಹೇಳಬಹುದು. ಅಕ್ಕನಾಗಮ್ಮನವರು ಗರ್ಭಿಣಿಯಿದ್ದಾಗ ಗುರು ಬಸವಣ್ಣನವರಿಗೆ ಗರ್ಭಸ್ಥ ಶಿಶುವಾದಂತಹ ಚನ್ನ ಬಸವಣ್ಣನವರಿಗೆ 8ನೇ ತಿಂಗಳಿನಲ್ಲಿ ಲಿಂಗಧಾರಣೆ ಮತ್ತು ಮಂತ್ರೋಪದೇಶ ಮಾಡಿದರು. ಈ ರೀತಿ ಗರ್ಭಕ್ಕೆ ಅವರು ಧರಿಸಿರುವಂತಹ ಲಿಂಗವನ್ನ ತಾಯಿ ಸದಾಕಾಲ ತನ್ನ ಕೊರಳಲ್ಲಿರುವ ಇಷ್ಟಲಿಂಗದ ಜೊತೆಗೆ ಆ ಗುರು ಕೊಟ್ಟಂತಹ ಶಿಶುವಿನ ಲಿಂಗವನ್ನು ಸಹ ಧರಿಸಿಕೊಂಡು ಪ್ರತಿನಿತ್ಯ ಆ ಲಿಂಗವನ್ನ ಪೂಜಿಸ್ತೇವೆ. ಮಗು ಹುಟ್ಟಿದ ತಕ್ಷಣದಿಂದಲೇ ಆ ಮಗುವಿಗೆ ವಿಭೂತಿಗ ಹಚ್ಚಿ ಆ ಲಿಂಗ ಗುರುವಿನಿಂದ ಪಡೆದುಕೊಂಡಿರುವಂತಹ ಕೊರಳಲ್ಲಿರುವಂತಹ ಲಿಂಗವನ್ನ ತನ್ನ ಜೊತೆಯಲ್ಲಿರುವಂತಹ ಲಿಂಗದ ಜೊತೆಗೆ ಮಗುವಿನ ಲಿಂಗವನ್ನು ಸಹ ಅವರೇನು ಮಾಡಬೇಕು, ಆ ಮಗುವಿನ ಲಿಂಗವನ್ನು ತಂದು ಹುಟ್ಟಿದಂತ ಮಗುವಿನ ಎರಡೇ ಹುಟ್ಟಿಸ್ಬೇಕು. ಅಂದ್ರೆ ಅಲ್ಲಿಂದ ಆ ಮಗುವಿಗೆ ಲಿಂಗದ ಸಂಸ್ಕಾರ ಸಿಗ್ತೈತಿ ಅಂತಂದು ಸಿಗ್ತದ. ಆ ರೀತಿ ಒಳಗ ಹೆಸರಿಡುವಂತಹ ದಿನ ಏನಂದ್ರೆ ವಚನ ಮೂರ್ತಿಗಳು ಆ ಒಂದು ಲಿಂಗದ ಮಜ್ಜನವನ್ನ ಮಾಡಿಸಿ ತದನಂತರ ಮಗುವಿಗೆ ಆ ಒಂದು ಲಿಂಗವನ್ನ ಧಾರಣೆ ಮಾಡಿಸಲಾಗ್ತದೆ. ಈಗ ಲಿಂಗ ಮಜ್ಜನ ಸಜ್ಜನಳಾಗಿ ಭಜನೆಗೆ ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತಿಯಿಂದಲೇ ನಿಮ್ಮಯ ಹಾಡುವೆ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿತೆನಗೆ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿತೆನಗೆ, ಅನುವಾಯಿತೆನಗೆ. ಮಗುವಿನ ಲಿಂಗವನ್ನ ಈಗ ಧಾರಣ ಮಾಡಲಾಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಈಗ ಹೆಸರನ್ನ ಇಡಬೇಕಂತ ಹೇಳಿ ಬಂದಂತಹ ಸೋದರತೆಯವರಿಗೆ ಕುಡಿಯನ್ನ ತುಂಬಲಾಗ್ತದೆ. ಅವರಿಬ್ಬರಿಗೂ ಉಡಿಯನ್ನು ತುಂಬಬೇಕು. ಇಲ್ಲಿ ಸೋದರತಿ ಕಡೆಯಿಂದ ಯಾಕೆ ಹೆಸರಿಸ್ತಾರೆ ಅಂತಂದ್ರೆ, ಯಾವ ಹೆಣ್ಮಗಳು ಸಹಿತ ತವರಿಗೆ ಕರಳು ಬಳ್ಳಿ ಹೆಚ್ಚಾಗಿ ಅಂತ ಆಶೆ ಮಾಡ್ತಾರೆ. ಅದ್ರ ಸಂಬಂಧ ವಿಶೇಷವಾಗಿ ಹೆಣ್ಮಗಳನ್ನ ಕರೆಸಿ ಆ ಹೆಣ್ಮಗಳ ಕಡೆಯಿಂದ ಹೆಸರಿಸ್ತಾರೆ. ಮತ್ತ ಹೆಸರಿಡವನ್ನ ಬೆನ್ನಿಗೆ ಬರೀತಾರೆ, ಎಲ್ಲರೂ ಬೆನ್ನಿಗೆ ಬರೀತಾರೆ. ಯಾಕೆ ಅಂತ ಹೆಸರಿಡುವಂತಂದು ಗೌರವದಿಂದ ಕರೀತಾರ, ಮತ್ತೆ ಕೊಡಿಬೇಕು. ಯಾಕಂತಂದ್ರೆ ಅಲ್ಲಿ ಅನಿವಾರ್ಯವಾಗಿ ಯಾಕಾಗಿರ್ತಂದ್ರೆ ದೇವ ಸ್ವರೂಪವಾಗಿರುವಂತಹ ಮಗುವಿಗೆ, ನಾಮ ರೂಪವಿಲ್ಲದ ಸಚ್ಚಿದಾನಂದ ಸ್ವರೂಪವಾಗಿರುವಂತಹ ಮಗುವಿಗೆ ಏನೂ ಅರಿಯದ ಕೂಸಿಗೆ ಹೆಸರನ್ನು ಕೊಡ್ತಾಳೆ. ಅಂದ್ರೆ ದೇವ ಸ್ವರೂಪ ಇರ್ತದ ಮಗು. ಅದಕ್ಕೆ ಇವ್ರು ಆರಿಸಿಕೊಂಡಂತ ಹೆಸರನ್ನ ನೀವು ನೀನ ಅಂತ ಹೇಳಿ ಅದಕ್ಕೆ ಹೆಸರಿಡ್ತಾರೆ. ಅದು ನಂಬುತ್ತದೆ. ಒಬ್ಬಂಡಾಗ ಸರಿ ನಾನು ಹೆಸರನ್ನು ಕರೆದಾಗ ಓ ಅಂತ. ಅದಕ್ಕೆ ಆ ಒಂದು ಏನೂ ಅರಿಯದ ದೇವರಂತಹ ಮಗುವನ್ನು ಬೇರೆ ಒಂದು ಹೆಸರಿಟ್ಟು ಕರೆದು ಕೆಡಿಸಿದ ಅಂತ ಹೇಳಿ ಆ ಒಂದು ಮೂಲಕ ಅಕ್ಕಿ ಬೆನ್ನಿಗೆ ಕೂರ್ತಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದೇ ರೀತಿ ತನ್ನ ಮೂಲ ಸ್ವರೂಪವನ್ನ ತಿಳಿಸಿ ದೇಹ ಭಾವವನ್ನ ಅಳಿಸಿ ಜೀವಭಾವ ಅದು ಗುರುವಿನ ಮೂಲಕ ತನ್ನಲ್ಲಿ ಸಂಸ್ಕಾರವನ್ನು ಪಡೆದುಕೊಂಡು ಅದು ಜನನ ಮರಣದ ನಡುವೆ ಈ ದೇಹ ಕಷ್ಟ ಐತಿ, ಆತ್ಮಕ್ಕಿಲ್ಲ ಅನ್ನೋ ಒಂದು ಕಲ್ಪನೆ ಕೊಡ್ತಾರೆ. ಅಲ್ಲಿ ಒಂದು ಪ್ರಭುಗಳ ವಚನ ಕೂಡ ಬಂದಿದೆ. ಅದಕ್ಕೆ ಆ ನಿರಾಕಾರ ದೇವರ ಸ್ವರೂಪ ಮಗುವಿಗೆ ಹೆಸರನ್ನು ಇಡುವಂತಹ ಅಧ್ಯಯನಗಳಿಗೆ ಗೊತ್ತಾಗ್ತದೆ ಅಂತ ನಮ್ಮ ಮುಂದೆ ತಿಳಿಸಿ ಈಗ ಹೆಸರನ್ನ ಇಡಬೇಕು. ದೇವರು ಮಗುವನ್ನು ತೆಗೆದುಕೊಂಡು ರೊಟ್ಟಿಗೆ ಹಾಕಿ ಹೆಸರನ್ನು ಬಾದಾಮಿ ಬಾಗಿ ಬಂದೈತಿ ತೋರವ ಬಸವ ಕನ್ನಡ ಆರವ ಚಿನ್ಮಯ ಕಂದ.
ಉದ್ದತಿಯೇ ಪಾಟಿಗೆ ಬಂದ ಗೌರವ ಬಸವಕಂತ ತಾರವ್ವ ಚಿಕ್ಕಮೇ ಕನ್ನಡ ನೋಡಮ್ಮಿಗೆ ಪಾಟಿ ಬಂದೈತಿ ಗೌರವ ಬಸವ ಕನ್ನಡ ಕೃಷ್ಣನೇ ಪಾಟಿಗೆ ಬಂದ ಗೌರವ ಚಿಕ್ಕಮೇ ಕನ್ನಡ ಉದ್ದತಿಗೆ ಪಾಟಿಗೆ ಬಂದೈತಿ ಗೌರವ ಬಸವ ಕನ್ನಡ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಹೆಸರಿದೆ, ಐದು ಶರಣ ಹೆಸರುಗಳಿವೆ. ಬಸವಣ್ಣ ಅಂತ ಹೆಸರು ಚನ್ನ ಬಸವಣ್ಣ, ವಿಜಯ ಮಹಾದೇಶ, ವಿಜಯ ಮಹಾದೇಶ, ವಿಜಯ ಮಹಾದೇಶ, ಗುರು ಮಹಾದೇಶ, ಗುರು ಮಹಾದೇಶ. ಅಲ್ಲಮ್ಮ ಅಂತಂದು ಕರೆ ಹೆಸರು ಅಲ್ಲಮ್ಮ ನೋಡ್ರಿ, ಅಲ್ಲಮ್ಮ ಎಷ್ಟು ಚಂದ ಶರಣರ ಹೆಸರಿಟ್ಟರು. ಈಗ ಶರಣರ ಹೆಸರಿಡುವುದರಿಂದ ನಮ್ಮ ಯುವ ಜನಾಂಗಕ್ಕೆ ಅವ್ರ ಶರಣರ ಧರ್ಮ, ನಡೆ, ನುಡಿ, ಸಂಸ್ಕೃತಿ ಎಲ್ಲ ತಿಳಿತೈತಿ. ಮುಂದಿನ ಪೀಳಿಗೆ ಸಂಸ್ಕೃತಿ ಧರ್ಮ ಉಳಿತೈತಿ, ಶರಣ ಧರ್ಮ ಬೆಳಿತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಲ್ಲಮ್ಮ ಅಂತೇಳಿ ಎಲ್ಲರಿಗೂ ಇಷ್ಟವಾಗೈತಿ, ಎಲ್ಲರೂ ಭಾಳ ಸಂತೋಷ ಆಗೈತಿ. ಅಲ್ಲಮ್ಮ 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 ಅಲ್ಲಮ್ಮ. ಈಗ ಹೆಸರಲ್ಲಿ ಇಟ್ಟಾಯಿತು, ಮಗುವಿಗೆ ಹರಕೆಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಚಿಕ್ಕಬುದ್ಧಿಗಳಲ್ಲಿ ಅಲ್ಲಮನೆ ನೀನು ಬಸವ ಭಕ್ತನಾಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮನೆ ನೀನು ಸದಾಚಾರ ಸಂಪನ್ನನಾಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮನೆ ನೀನು ಕಾಯಕ ಜೀವಿ ದಾಸೋಹ ಪ್ರೇಮಿಯಾಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮನೆ ನೀನು ಲಿಂಗ ವ್ಯಸನಿ ಜಂಗಮ ಪ್ರೇಮಿಯಾಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮನೆ ನೀನು ಸಮಾಜ ಸೇವೆ ದೇಶ ಸೇವೆ ಮಾಡುವಂತಾಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ. ಈಗ ಜಗಳ ಮಾಡ್ತೀವಿ. ಬಂದ ಬಸವತಲೆಗೆ ಬಂದ. ತಲೆಗಾಲಿ ಮಾಡಲಿ ಕೊಡು ಸತ್ಯವಾಗಲು ಏಕೈಕಂಗ ಬಸವತಲೆ ಬಂದ. ಜೋ ಜೋ ಬಸವತಲೆಗೆ ಬಂದ. ಅಕ್ಷಯ ತೃತೀಯ ವೈಶಾಖದಂದು ಅಕ್ಷಯವಾದ ತೋರಲೆಂದು ಬಸವತಲೆಗೆ ಬಂದ. ಜೋ ಜೋ ಬಸವತಲೆಗೆ ಬಂದ. ನೊಂದ ಹೃದಯಗಳ ಸಂತೈಸಲೆಂದು ಮಂದ ಮಾರುತದೊಳು ಲೋಕಕ್ಕೆ ನಂದ. ಬಸವತಲೆಗೆ ಬಂದ. ಜೋ ಜೋ ಬಸವತಲೆಗೆ ಬಂದ. ನೋಡಿ ಎಷ್ಟಾದ ನಮ್ಮ ಧರ್ಮದೊಳಗ ಈ ರೀತಿಯಾದ ಒಂದು ನಿಜಾಚರಣೆಯ ಮೂಲಕ ಬಸವ ತತ್ವ ಆಧಾರಿತ ಹೆಸರಿಡುವ ಕಾರ್ಯಕ್ರಮದ ಒಂದು ಪರಿಕಲ್ಪನೆ ತಮ್ಮ ಮುಂದೆ ಪ್ರದರ್ಶನಗೊಳಿಸಲಾಯಿತು. ಎಲ್ಲರೂ ಒಂದು ಜೋರದ ಚಪ್ಪಾಳೆಗಳನ್ನು ಕೊಡಬೇಕು. ನಮ್ಮ ಕ್ಷೇತ್ರವಾಗಲಿ ಇಲ್ಲಿ ಮುಖ್ಯವಾಗಿ ತಾಯಿ ಪಾತ್ರವನ್ನ ಧನಮಂತ್ರ ಅವ್ರ ಮೊಮ್ಮಕ್ಕಳ ಪ್ರಕಾರೀಗ ಅದು ಉಡುಪಿಯ ತಾಯಿ ಪಾತ್ರ ಮಾಡ್ಯಾರ. ತಂದೆಯ ಪಾತ್ರವನ್ನ ಸುವರ್ಣ ಶೆಟ್ಟಿ ಅವರು ಮಾಡಿದ್ದಾರೆ. ಸೊ ಅದರ ತೆಗೆದು ನಮ್ಮ ಬಗ್ಗೆ ಕನ್ನಡ ಇಲಾಖೆ
ಹಾಗೆ ನಾವು ಮಾಡಿದ್ದು ಅಂತ ಹೇಳಿ ಈಗ ನಿಮ್ಗೆ ಅನ್ನಿಸ್ತಿರ್ಬೇಕು ಹಿಂದೆ ಏನ್ ಮಾಡಕತ್ತಾರ ಅಂತ. ನಮ್ಮ ನಿರ್ಜಕ ವಚನ ಮೂರ್ತಿಗಳು ಕುಗ್ರಿಯನ್ನು ಅವ್ರ ಒಟ್ಟಿಗೆ ಹಾಕಕತ್ತಾರ. ನೀವೇನು ಕಾಳಜಿ ಮಾಡ್ಬೇಡ್ರಿ, ನಿಮ್ಗೆಲ್ಲರಿಗೂ ಕುಗ್ರಿ ಅನಿಸ್ತೈತಿ. ಅದೇ ರೀತಿ ನಮ್ಮ ಇದೆಲ್ಲ ನಿರೂಪಣೆ ಮತ್ತು ಸಂಯೋಜನೆ ಮತ್ತು ಇದಕ್ಕೆಲ್ಲ ಬೇಕಾಗಿರುವಂತಹ ನಿರ್ದೇಶನೆ ನಮ್ಮವರೇ ಆಗಿರುವಂತಹ ನಮ್ಮ ಸುನೀತಾ ಅಂದ್ರೆ ಅವರಿಗೊಂದು ಜೋರಾದ ಚಪ್ಪಾಳೆ